ಮಾತಾಡ್ಬೇಕಾಗುತ್ತೆ. ಓಹೋ, ಒಬ್ಬನೇ ಮಾತಾಡಬೇಕಾ ಇಲ್ಲ ತಾಳ್ವಾದ್ಯ ಪಕ್ಕವಾದ್ಯ ಎಲ್ಲರ ಜೊತೆ ಮಾತಾಡ್ಬೇಕಾ? ಇಲ್ಲ, ಎಲ್ಲರೂ ಮಾತಾಡಬೇಕು ಅಂತಲೇ ಬಂದಿದ್ದೀವಿ. ಮಾತಾಡ್ಬೋದು, ಅದಕ್ಕೇನು ತೊಂದರೆ ಇಲ್ಲ. ಶಾಂತನ ವಿಷಯ ಬಿಟ್ಟು ಬೇರೆ ಏನಾದ್ರು ಇದ್ದರೆ ಮಾತಾಡ್ಬೋದು. ಯಾಕೆ ಶಾಂತನ ಬಗ್ಗೆ ಎಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದೀರಾ? ಅವನು ಶಾರದನ ಮಗ ಅನ್ನೋ ಒಂದೇ ಒಂದು ಕಾರಣದಿಂದನ? ಶಾರದನ ಮಗ ಅವನು ಅಂತ ಗೊತ್ತಾದ ತಕ್ಷಣ ಅವನನ್ನ ಮನೆಯಿಂದ ಆಚೆ ಕಳಿಸಿದ್ದು ನಾನು. ಯಾಕೆ? ಅವನು ಒಳ್ಳೆತನಗಳು ನಿಮ್ಗೆ ಕಾಣಿಸ್ಲಿಲ್ವಾ? ಇದೆಲ್ಲ ಒಂದು ಧರ್ಮಾಧಿಕಾರಿ ಆಗೋದಕ್ಕೆ ಮಾಡ್ತಾ ಇರೋ ಡ್ರಾಮಾ ದೊಡ್ಡಪ್ಪ, ಬೇರೆ ಏನೂ ಅಲ್ಲ. ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ನೀವೆಲ್ಲ ಯಾಕೆ ಈ ಥರ ನಡ್ಕೋತಾ ಇದ್ದೀರಾ? ದೇಸಾಯಿ ಕುಟುಂಬಕ್ಕೆ ಏನಾಗ್ತಾ ಇದೆ ಅಂತ ನಾನೇ ಪ್ರಶ್ನೆ ಕೇಳ್ಕೋಬೇಕು ಅನಿಸ್ತಾ ಇದೆ. ಯಾವ ದೇವಿ ಮುಂದಿದ್ದಾಳೋ, ಯಾವ ಪೂರ್ವಜರ ಶಾಪನ ಅಂತ ಭಯ ಆಗ್ತಾ ಇದೆ. ಒಬ್ರಿಗೆ ಕೆಟ್ಟದನ್ನ ಬಯಸಿದವರಲ್ಲ ಈ ಕುಟುಂಬ. ಆದರೆ ಇವತ್ತು ನಿಮ್ಮ ಸ್ವಾರ್ಥಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ಹೀನ ಕಾರ್ಯ ಮಾಡಕ್ಕೆ ಹೊರಟಿದ್ದೀರಾ. ದಯವಿಟ್ಟು ಕ್ಷಮಿಸಿ ದೊಡ್ಡಪ್ಪ. ನಮ್ಮ ವಿವೇಚನೆಗೆ ಬಂದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು, ಅದಕ್ಕೆ ಹೇಳ್ಕೊತಾ ಇದ್ದೀವಿ. ಕೆಲವೊಂದು ಕಾರಣಗಳಿಂದ ಕೆಲವೊಂದು ವಿಚಾರನ ನಾವು ಹೇಳ್ಕೊಡೋದಕ್ಕೆ ಆಗ್ತಾ ಇಲ್ಲ. ಆ ಶಾಂತನು ಅದನ್ನೇ ಬಂಡವಾಳ ಮಾಡ್ಕೊಂಡಿದ್ದಾನೆ. ನೀವು ಒಂದು ಕಡೆ ಇರೋ ಸತ್ಯನ ನೋಡ್ತಾ ಇದ್ದೀರದು, ಆದರೆ ಇನ್ನೊಂದು ಕಡೆ ಇರೋ ಸುಳ್ಳನ್ನು ನೀವು ಗುರುತಿಸೋದಕ್ಕೆ ಹೋಗ್ತಾ ಇಲ್ಲ. ಯಾವಾಗಲೂ ತುಂಬ ಆಲೋಚನೆ ಮಾಡಿ ನಿರ್ಧಾರ ತಗೋತಾ ಇದ್ರಿ, ಆದರೆ ಈ ವಿಚಾರದಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರ ಅಂತ ಗೊತ್ತಾಗ್ತಾ ಇಲ್ಲ. ಹೌದಪ್ಪ, ನನ್ನ ಮನಸ್ಸಲ್ಲಿರೋದು ನಿಮ್ಗಳಿಗೆ ಗೊತ್ತಾಗೋದಿಲ್ಲ. ಆದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಗೊತ್ತಾಗಿದೆ. ನಮ್ಮ ಮನೆಗೆ ಒಂದು ಹೆಣ್ಣು ದ್ರೋಹ ಬಗ್ದಿದ್ದಾಳೆ. ಆ ಹೆಣ್ಣನ್ನು ನೀವು ಮನೆಗೆ ಕಿಡ್ನಾಪ್ ಮಾಡಿ ತಗೊಂಬಂದು ಬಚ್ಚಿಟ್ಟಿದ್ದೀರಾ. ಯಾಕೆ ತಲೆ ತಗ್ಗಿಸ್ಬಿಟ್ರಿ? ತಲೆ ಎತ್ತು ನಿಂತ್ಕೊಳ್ಳಿ. ತಪ್ಪು ಮಾಡಿದವ್ರು ಮಾತ್ರ ಹೀಗೆ ತಲೆ ತಗ್ಸೋದು. ನಮ್ಮ ಕುಟುಂಬದಲ್ಲಿ ಯಾರು ಈ ರೀತಿ ತಲೆ ತಗ್ಸೋ ಕೆಲಸ ಮಾಡಿರಲಿಲ್ಲ. ನೀವು ಮಾಡಿದ್ದೀರ. ಮಾಡಿರೋ ಕೆಲಸ ಸರಿನೋ ತಪ್ಪು ಅಂತ ನಿಮ್ಮ ಆತ್ಮ ಕೇಳ್ಕೊಳ್ಳಿ. ಇಂಥ ಕೆಲಸ ಮಾಡಿರೋ ನಿಮ್ಗಳ ಜೊತೆ ಮಾತನಾಡೋದಕ್ಕೆ ನನಗಿಷ್ಟ ಇಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಸ್ವಲ್ಪ ಸುಮ್ಮನಿರ್ತೀರಾ? ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೋಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಇದೆಲ್ಲ ನಿಮ್ಮನ್ನು ನೋಡೇ ಕಲ್ತಿದ್ದೀವಿ ದೊಡ್ಡಪ್ಪ. ನಾವು ಏನು ಹೇಳಕ್ ಆಗ್ತಿರೋ ಪರಿಸ್ಥಿತಿಲಿ ಇದ್ದೀವಿ ಅಂದ್ರೆ ನಾವು ಕೂಡ ಯಾವುದೋ ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀವಿ ಅಂತಲೇ ಅರ್ಥ. ಮನೆ ಮಗನ ಮೇಲಿರ್ಬೇಕಾದ ನಂಬಿಕೆ ಆ ಶಾಂತನ ಮೇಲೆ ಇಟ್ಟಿದ್ದೀರ, ತುಂಬಾ ಸಂತೋಷ. ಆದ್ರೆ ನನ್ನ ಕಣ್ಣಲ್ಲಿರೋ ಸಂಕಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲ ವಿಚಾರ ಎಲ್ಲರ ಹತ್ರ ಹೇಳ್ಕೊಳ್ಳೋದಕ್ಕಾಗಲ್ಲ, ಅದಕ್ಕೆ ಸಾವಿರಾರು ಕಾರಣಗಳಿರುತ್ತೆ. ಆದರೆ ಒಂದಂತೂ ನಿಜ, ನೀವು ಹೇಳ್ಕೊಟ್ಟಿದ್ದ ದಾರಿಲೇ ನಾನು ನಡೆಯೋದು. ಹೋಗೋ ದಾರಿಯಲ್ಲಿ ಕೆಲವೊಂದು ತಪ್ಪ ಆಗಿರ್ಬೋದು, ಆದರೆ ಆ ತಪ್ಪಿನ ಹಿಂದೆ ಈ ಮನೇಲಿ ನಡೆಯೋ ತಪ್ಪನ್ನ ತಡೆಯೋದಾಗಿತ್ತು ಅಷ್ಟೇ. ಸುಳ್ಳು ಹೇಳೋದು, ಇನ್ನೊಬ್ಬರು ನೋವಲ್ಲಿ ಖುಷಿ ಪಡೋದು ಈ ಮನೆ ನಂಗೆ ಕಲಿಸಿಲ್ಲ. ಆದರೆ ಈ ಮನೆ ಮೇಲೆ ಯಾರೇ ಕಣ್ಣು ಹಾಕೋದಕ್ಕೆ ಬಂದ್ರು, ಈ ಮನೆಗೆ ಯಾರೇ ದ್ರೋಹ ಮಾಡಕ್ಕೆ ಬಂದ್ರು ಅವ್ರನ್ನ ನಾನು ಬಿಡೋದಿಲ್ಲ.
ಇದಕ್ಕೆ ಸಾಕ್ಷಿ ಶಾರದತ್ತೆ ಸಾವು. ನಾನು ನಿಮ್ಮ ಜೊತೆ ಮಾತಾಡುವಾಗ ತಾಳ್ಮೆ ಕಳ್ಕೊಂಡಿದ್ದು ಇದೆ ಮೊದಲು. ಐ ಆಮ್ ಸಾರಿ. ನಾನು ಕ್ಷಮಿಸ್ಬಿಟ್ಟಿದ್ದೆ ದೊಡ್ಡಪ್ಪ. ನನಗೆ ತುಂಬಾ ನೋವಾಗ್ತಾ ಇದೆ. ಯಾವತ್ತೂ ನನ್ನ ದೊಡ್ಡಪ್ಪನ ಮುಂದೆ ನಿಂತು ಅವ್ರಿಗೆ ಎದುರು ಉತ್ತರ ಕೊಟ್ಟು ಮಾತಾಡುವಂಥ ದಿನ ಬರ್ದೇ ಇರಲಿ ಅಂತ ದೇವ್ರ ಹತ್ರ ತುಂಬಾ ಬೇಡ್ಕೋತಾ ಇದ್ದೆ. ಆದ್ರೆ